ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಅಶ್ಲೀಲ ಚಿತ್ರಗಳನ್ನ ನೋಡಿ ಆನಂದಿಸೋ ಜನ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಆದರೆ ತನ್ನ ಹೆಂಡತಿ ಬೇರೆಯವರ ಜೊತೆಯಲ್ಲಿರೋದನ್ನ ನೋಡಿ ಖುಷಿ ಪಡೋ ವಿಕೃತರು ಇದ್ದಾರಾ? ತಮ್ಮದೇ ಬೆಡ್ರೂಮ್ ಬಾತನ್ನ ಚಿತ್ರೀಕರಿಸಿ ನೋಡಿ ಖುಷಿ ಪಡೋ ಮಾನ್ಗೇಡಿ ಮನುಷ್ಯರು ಇದ್ದಾರಾ? ಎಸ್, ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಒಬ್ಬನಿಗೆ ಅಂತಹ ಚಟ ಇದೆ ಅಂದರೆ ಆಶ್ಚರ್ಯ, ಅಸಹ್ಯ ಎಲ್ಲ ಒಟ್ಟೊಟ್ಟಿಗೆ ಆಗುತ್ತಲ್ವಾ? ಈ ಮಾನ್ಗೇಡಿ ಮನುಷ್ಯನ ವಿಚಿತ್ರ ಸ್ಟೋರಿ ತಗೊಂಡು ಬರ್ತಿದೆ ಇವತ್ತಿನ ಕ್ರೈಮ್ ರಿಪೋರ್ಟರ್. ಪಾರ್ಕ್ನಲ್ಲಿ ಕುಂತ ಪ್ರೇಮಿಗಳು ಪರಸ್ಪರ ಹೂ ಮುತ್ತು ಕೊಟ್ಕೊಂಡ್ರೆ ಅಸಹ್ಯ. ಪ್ರೇಮಿಗಳಿಂದಾಗಿ ಪಾರ್ಕ್ಗಳ ಹಾಳಾಗ್ತಿವೆ, ನಮ್ಮ ಸಂಸ್ಕೃತಿ ಹಾಳಾಗ್ತಿದೆ, ಸಾರ್ವಜನಿಕರಿಗೆ ಇರುಸು ಮುರುಸಾಗ್ತಿದೆ ಅಂತ ಬೊಬ್ಬೆ ಇಡೋ ಜನ ನಾವು. ಇನ್ನು ಸಮಾಜದ ನಡುವೆ ಪ್ರತಿಷ್ಠಿತರು ಅನ್ನಿಸ್ಕೊಂಡಿರೋ ವ್ಯಕ್ತಿಗಳು ಬೆತ್ತಲಾಗಿ ಕಾಣಿಸ್ಕೊಳ್ತಾರೆ. ತೀರಾ ನಾಲ್ಕು ಗೋಡೆಗಳ ನಡುವೆ ಗಂಡ ಹೆಂಡಿರ ನಡುವೆ ನಡೆಯಬೇಕಾದದ್ದು ಯಾರ್ಯಾರ್ದೋ ಜೊತೆ ಎಲ್ಲೆಲ್ಲೋ ನಡೆಯುತ್ತೆ. ಅದು ಮೊಬೈಲ್ಗಳಲ್ಲಿ ರಾರಾಜಿಸುತ್ತೆ ಅಂದರೆ ಕೇಳಬೇಕಾ? ಅಂಥದ್ದೊಂದು MMS ಹರೆಯದ ಹುಡುಗರ ಹಾಟ್ ಫೇವ್ರಿಟ್ ಆಗಿಬಿಡುತ್ತೆ ಅಂದರೆ ಆತಂಕ ಆಗದೆ ಇರುತ್ತಾ? ಸಂಸ್ಕೃತಿ ಹಾಳಾಗ್ತಿದೆ ಅಂದರೆ ಹೇಳದೇ ಇರ್ತೀವ? ಬನಹಟ್ಟಿಯ ಜನ ಕಂಗಾಲಾಗಿರೋದೇ ಇದಕ್ಕೆ. ಬನಹಟ್ಟಿ ನಗರದಲ್ಲಿ ಏನೋ ಒಂದು ಈ ಅಸಂಸ್ಕೃತಿ ಸುಸಂಸ್ಕೃತಿಯನ್ನು ಹಾಳು ಮಾಡುವಂಥ ಒಂದು ದೃಶ್ಯಾವಳಿಗಳು ಮೊಬೈಲ್ದಲ್ಲಿ ಜನ ನೋಡ್ಯಾರ. ಭಾಳಷ್ಟು ಜನ ನೋಡುವುದರ ಪರಿಣಾಮ ಏನಾಗಿದೆ ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಇಂಥ ಒಂದು ಕೀಚಕ ಒಂದು ಪ್ರವೃತ್ತಿಯ ಜನ ಈ ರೀತಿ ಮಾಡಾಕತ್ತಾರ. ಈ ಹಿರಿಯರು ಬೇಸರದಿಂದ ಮಾತಾಡ್ತಿರೋದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಬನಹಟ್ಟಿಯ ಪ್ರತಿಷ್ಠಿತ ಬಿಸ್ನೆಸ್ ಮ್ಯಾನ್ ಒಬ್ಬನ ಬಗ್ಗೆ. ಅವನ ಹೆಸರು ತವನಪ್ಪ ಕಲ್ಲಪ್ಪ ರಾವಳ್. ಇವನು ಇಲ್ಲಿ ಮುಖ ಮುಚ್ಕೋಬಹುದು, ಆದರೆ ಕಂಡವರ ಮೊಬೈಲ್ನಲ್ಲಿ ಇಂಟರ್ನೆಟ್ನಲ್ಲಿ ಬೆತ್ತಲಾಗಿರೋ ಇವನ ಮಾನ ಮುಚ್ಚೋರ್ಯಾರು? ಇವನ ಜೊತೆಗೆ ಝುಮ್ ಅಂದವಳಿಗೆ ಸೀರೆ ಉಡಿಸೋರ್ಯಾರು? ಝುಮ್ ರೋಮಾಂಚನ ಸ್ಪರ್ಶಂ ಸಕಲಂ ಸಂಮೋಹನ ಅಂಗಾಂಗ ತೆರೆದು ಪಂಚಾಂಗ ಬರೆದು ಓದೋ ಯೌವನ ಮಗೋ ಲಿಂಗನ ಝುಮ್ ರೋಮಾಂಚನ ಸ್ಪರ್ಶಂ ಸಕಲಂ ಸಂಮೋಹನ. ಆಗ್ತಾನೆ ಪ್ರಾಯ ಅನ್ನೋ ಪಾಪದ ಕೂಸು ಕಣ್ಣು ಬಿಟ್ಟಾಗ ಹಿಂಗ್ ಹಾಡು ಹೇಳಿದ್ರೆ ಅದೊಂಥರ. ಆದ್ರೆ ಮೈಯಲ್ಲಿ ಕಳ್ಳವ್ನೆ ಅಂತ ಮಾಡಬಾರದನ್ನ ಮಾಡಿರೋ ಮಹಾನುಭಾವನಿಗೆ ಬರೋಬ್ಬರಿ 50 ವರ್ಷ. ಮೊಮ್ಮಕ್ಕಳನ್ನ ನೋಡೋ ವಯಸ್ಸಿನಲ್ಲಿ ಮದ ಏರಿಸಿಕೊಂಡು ನಿಂತವನನ್ನ ನೋಡಿ ಮಕ್ಕಳು ಮರಿಗಳು ಆಡ್ಕೊಳ್ಳೋ ಹಂಗಾದದ್ದೇ ತಡ. MMSನ ಗಂಧ ಗಾಳಿ ಕೂಡ ಇಲ್ಲದ ಹಿರಿತಲೆಗಳು ಮೊಬೈಲ್ ಹಿಡ್ಕೊಂಡ್ವು. ಆ ಹೆಣ್ಮಕ್ಳ ಜೊತೆಗೆ ಆ ಸರಸಾಡುತ್ತಿರುವುದನ್ನಂತ ಮೊಬೈಲ್ಗಳಲ್ಲಿ ಬಹಳಷ್ಟು ಜನ ನೋಡಾಕತ್ತಂತೆ ಆ ಕುತೂಹಲದಿಂದ ನೋಡಾಕತ್ತಿದ್ರು. ಆ ಸಮಯದಲ್ಲಿ ನಾವು ನೋಡಿದಾಗ ಅಯ್ಯೋ ಪರಮಾತ್ಮ, ಇಂಥದ್ದೇಂತ ಏನು ಒಂದು ದೊಡ್ಡ ಘಟನೆ ನಡೆಸಾಕತ್ತಾರಪ್ಪ. ಇಲ್ಲಿ ಕರ್ನಾಟಕದಲ್ಲಿ ಬಹುತೇಕ ನಮ್ಮ ರಬಕೈ ಬನಹಟ್ಟಿಯಲ್ಲಿ ಒಂದು ಒಳ್ಳೆಯ ಬಸವನಾಡು ಅಂತ ನಾವು ಕರಿತೀವಿ, ಒಂದು ಸುಂದರ ನಾಡು, ಆತ್ಮೀಯ ನಾಡು ಅಂತ ನಾವು ಕರಿತೀವಿ. ಆದ್ರೆ ನಡೆದದ್ದೇನು ವಿಚಿತ್ರ ಅನಿಸ್ತದ, ಅಯ್ಯೋ ಭಯ ಅನಿಸ್ತದ, ಅಥವಾ ಈ ರೀತಿ ನಡೆದದ್ದ ನೋಡ್ರೆ ಜನ ರೊಚ್ಚಿಗಳಂತ ಸಂದರ್ಭ. ಎಸ್, ಜನ ರೊಚ್ಚಿಗೆದ್ದೆ ಬಿಟ್ರು. ನೇರವಾಗಿ ಕಾಮುಕ ತವನಪ್ಪನ ಮನೆ ಬಾಗಿಲು ಬಡದ್ರು, ಗಲಾಟೆ ಮಾಡಿದ್ರು. ವಿಷಯ ಪೊಲೀಸರ ತನಕ ಹೋಯ್ತು. ಜಮಖಂಡಿಯಿಂದ DYSP ರವಿನಾರಾಯಣ್ ಜೀಪ್ ಹತ್ಕೊಂಡು ಬಂದ್ರು. ತವನಪ್ಪ ಕಲ್ಲಪ್ಪ ರಾವಳ್ ಎಂಬ ವರ್ತಕ ಅಲ್ಲಿಯ ಒಬ್ಬ ಗೃಹಿಣಿಯೊಂದಿಗೆ ಲೈಂಗಿಕ ಕೃತಿಯಲ್ಲಿ ತೊಡಗಿದ ಚಿತ್ರಗಳನ್ನು, ವಿಡಿಯೋ ಚಿತ್ರಗಳನ್ನು ಕೆಲವು ಊರಲ್ಲಿ, ಕೆಲವು ಮೊಬೈಲಲ್ಲಿ ಮತ್ತು ಯೂಟ್ಯೂಬಲ್ಲಿ ಪ್ರದರ್ಶನ ಆದ ಬಗ್ಗೆ ಆ ಮಹಿಳೆಯ ಜನಾಂಗದವರು ಅವನ ಮನೆಗೆ ಹೋಗಿ
ಗಲಾಟೆ ಮಾಡಿದ ಹಿನ್ನೆಲೆಯಲ್ಲಿ ನಾನು ಅಲ್ಲಿ ಬನಹಟ್ಟಿಗೆ ಭೇಟಿ ನೀಡಿ ವಿಚಾರಣೆ ಮಾಡಿದಾಗ ಪೊಲೀಸರ ಬಂದ ಮೇಲೆ ಗಲಾಟೆ ಏನೋ ತಣ್ಣಗಾಯ್ತು. ಹಂಗಂತ ಪೊಲೀಸರು ತಣ್ಣಗಾಗ್ಬಿಟ್ರೆ ನಡೆಯುತ್ತಾ? ಬನಹಟ್ಟಿ ಅಂತ ಪುಟ್ಟ ಪಟ್ಟಣದಲ್ಲಿ ಬ್ಲೂ ಫಿಲಂ ರೆಡಿ ಆಗ್ತಿವೆ. ಪ್ರತಿಷ್ಠಿತ ಬಿಸ್ನೆಸ್ ಮ್ಯಾನ್ ಅನ್ನಿಸಿಕೊಂಡವನು ಶ್ರೀಮಂತನಾದದ್ದೇ ಈ ದಂಧೆಯಿಂದ ಅಂತ ಎಲ್ಲರೂ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಕಳೆದ ಪೈಲೆ ಒಂದು 20 ವರ್ಷದಿಂದ ಭಾಳ ಬಡತನ ಸ್ಥಿತಿ ಒಳಗಿದ್ದ. ಈಗ ಏಕ್ದಮ್ 5-6 ವರ್ಷದಾಗಂತೂ ಭಾರಿ ಕೋಟ್ಯಾಧೀಶ ಆಗಿಬಿಟ್ಟಿದ್ದಾನೆ. ಮತ್ತು ಇವನ ಹಕ್ಕಿಕತೆ ಈಗ ಎಲ್ಲರಿಗೂ ಮಂದಿ ಗೊತ್ತಾಗ್ತೈತಿ. ಬ್ಲೂ ಪಿಲ್ಗೋ ಮಾಡಿ ರೆಕಾರ್ಡಿಂಗ್ ಮಾಡ್ಕೊಂಡು ಅವನ್ನೆಲ್ಲ ಸರ್ಬಜಾಹಿರ್ ಮಾಡ್ತಿದ್ದ ಈಗ ವದಂತಿದೆ. ಇಂಥದ್ದೊಂದು ವದಂತಿಗೆ ಪುಷ್ಟಿ ಕೊಡೋ ಹಾಗೆ ಮೊಬೈಲ್ಗಳಲ್ಲಿ ರಾರಾಜಿಸ್ತಿದ್ದವನು ಇದೇ ತವನಪ್ಪ ಅನ್ನೋದ್ರಲ್ಲಿ ಯಾವ ಸಂಶಯನೂ ಇರಲಿಲ್ಲ. ಹಂಗಾಗಿ ಪೊಲೀಸರು ತನಿಖೆ ನಡೆಸಲೇಬೇಕು ಅಂತ ನಿಂತರು. ಡಿವೈಎಸ್ಪಿ ರವಿನಾರಾಯಣ್ ಈತನ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಅವ್ಯವಹಾರ ನಡೀತಿರೋದೇ ನಿಜ ಅಂತ ಅನ್ನಿಸಿದ ಮೇಲೆ ತವನಪ್ಪನ ಕೈಗೆ ಕೋಳ ಬಿತ್ತು. ಆವತ್ತು ಪೊಲೀಸರ ಜೊತೆ ನಡೆದು ಹೋದ ಶ್ರೀಮಂತ ವರ್ತಕ ಭಯಾನಕ ವಿಷಯಗಳನ್ನ ಬಾಯ್ಬಿಟ್ಟಿದ್ದ. ಅನೈತಿಕ ಕೆಲಸದಿಂದ ಅರೆಸ್ಟ್ ಆಗಿರೋ ಬನಹಟ್ಟಿಯ ಬಿಸ್ನೆಸ್ ಮ್ಯಾನ್ ಬರೀ ವ್ಯವಹಾರಸ್ಥ ಅಷ್ಟೇ ಅಲ್ಲ, ಇತ್ತೀಚೆಗೆ ರಾಜಕೀಯಕ್ಕೆ ಇಳಿಯೋ ತಯಾರಿನೂ ನಡೆಸಿದ್ದ. ರಾಜಕಾರಣಿಗಳ ಜೊತೆ ಓಡಾಡ್ತಿದ್ದ. ಈ ಮಟ್ಟಕ್ಕೆ ಅವನು ಬೆಳೆದು ಬಂದಿದ್ದೇ ಬ್ಲೂ ಫಿಲಂ ದಂಧೆಯಿಂದಾನ? ಪೊಲೀಸ್ ವಿಚಾರಣೆಯಲ್ಲಿ ಗೊತ್ತಾಗಿದ್ದೇನು ಅನ್ನೋದನ್ನ ಒಂದು ಬ್ರೇಕ್ನ ನಂತರ ನೋಡೋಣ.